ಸ್ನೇಹಿತರೆ, ಇವಾಗ ನಾವು ಸಂಗೊಳ್ಳಿಗೆ ಬಂದಿದ್ದೀವಿ. ಸಂಗೊಳ್ಳಿನಲ್ಲಿ ರುದ್ರಮ್ಮ ದೇವಿ ದೇವಸ್ಥಾನ ನೀವು ಮೊನ್ನೆ ನಾವು ತೋರಿಸ್ದಂಗೆನೆ ಇವಾಗ ನಾವು ರುದ್ರಮ್ಮ ದೇವಿ ದೇವಸ್ಥಾನ ಈ ನೀರಲ್ಲಿ ಮುಳುಗಡೆ ಆಗಿದೆ. ನಾವು ಅದನ್ನ ನೋಡಕ್ ಹೋಗ್ತಾ ಇದೀವಿ. ಬನ್ನಿ, ಅದು ಹೇಗಿದೆ, ಅದ್ ಯಾವ ತರ ಗುಡಿ ಏನಾಗಿದೆ ಅದೆಲ್ಲ ಒಂದು ಕ್ಯಾಮ್ರಾದ ಸೆರೆ ಮಾಡ್ಕೊಂಡ್ ಬರೋಣ, ಆಯ್ತಾ? ಸೊ ಬನ್ನಿ ಹೋಗೋಣ. ನಮ್ಗೆ ಸಹಾಯ ಮಾಡ್ತಿದ್ದಾರೆ ಈ ರಗ್ಲೆ ಅವರು, ಮೀನ್ ಹಿಡಿತಾರೆ ಇವರು, ಅಣ್ಣವ್ರು ಸಹಾಯ ಮಾಡ್ತಿದ್ದಾರೆ. ಅದ್ರ ಜೊತೆಗೆ ನಮ್ಮ ಬಸವರಾಜ್ ಸರ್ ಕೂಡ ನಮ್ ಜೊತೆ ಇರ್ತಾರೆ. ಸೊ ಬನ್ನಿ ಹೋಗೋಣ. ಸೊ ಟೈಮ್ ನಾವು ನೀರು ಬಾಳದೆ ನೀರು ತುಂಬಾ ಇಲ್ಲಿ ತೋರಟ ಸಣ್ಣ ಬರ್ರಿ ಕಂಟ್ರೋಲ್ ಮಾಡ್ಕೊಂಡ್ರ ಇನ್ನೂ ಒಳ್ಳೆ ಒಂದು ನೋಡಿ, ಇಷ್ಟು ಸಾಹಸ ಮಾಡ್ಕೊಂಡು ರುದ್ರಮ್ಮ ದೇವಿ ಗುಡಿ ನೋಡಕ್ ಹೋಗ್ತಾ ಇದೀವಿ ನಾವೆಲ್ಲ. ಬಸವರಾಜ್ ಸರ್ ಇದಾರೆ, ನಮ್ಮ ಏನೇ ಧೋನಿಯನ್ನು ನಿಲ್ಲಿಸ್ತಕ್ಕಂತ ಏನ್ರಿ ನಿಮ್ ಹೆಸರು? ಆಂಜನೇಯ ಅವರು, ಬೋವಿ ಅವರು ನಮ್ ಜೊತೆ ಇದ್ದಾರೆ, ನಮ್ಗೆ ಸಾಥಿ ಕೊಡ್ತಾ ಇದ್ದಾರೆ. ಸೊ ಹೋಗ್ತಾ ಇದೀವಿ. ಯಾಕೆ ಹೋಗ್ಬೇಕು ಅಂದ್ರೆ ಇದು ನಮ್ಮ ತಲೆಮಾರು ಅಲ್ವಾ ಸರ್, ಇದು ಇತಿಹಾಸ. ಇತಿಹಾಸನ ನೋಡ್ಬೇಕು. ನೋಡೋದಕ್ಕೆ ಕಷ್ಟ ಆದ್ರೂ ಪರವಾಗಿಲ್ಲ, ಹೋಗ್ಲೇಬೇಕು ಅನ್ನೋದು ನಮ್ ನಿರ್ಧಾರ. ಸೊ ಹಾಗಾಗಿ ಈ ಮೂಲಕ ಹೋಗ್ತಾ ಇದೀವಿ. ಹೌದಾ? ಇಲ್ಲಿ ನನ್ ಬಟ್ಟೆ ಒದ್ದಾಯ್ತು ಇಲ್ಲಿ. ಇಲ್ಲ ಅವ್ರಿಗೆ ರುದ್ರಮ್ಮ ದೇವಿ ಸಮಾಧಿ ಹತ್ರ ಬರ್ತಿದೀವಿ. ಸಮಾಧಿ ನೀವು ನೋಡ್ತಾ ಇದ್ದೀರಾ, ನಿಯರಲ್ಲಿ ಇದೀವಿ, ಹೋಗ್ತಾ ಇದೀವಿ. ನೋಡೋಣ ಅದು ಗುಡಿ ಒಳಗಡೆ ಆ ದೇವಸ್ಥಾನ ಅದೇನಿದೆ ಸಮಾಧಿ ದೇವಿದು, ಅವ್ರ ಒಳಗಡೆ ನೋಡೋಣ. ಗುಡಿ ಇದೆಯೋ ಸಮಾಧಿನೇ ಇದೆಯೋ ಅದ್ ನೋಡೋಣ ಯಾವ ತರ ಕಟ್ಟಿದ್ದಾರೆ. ಅದು ಆಗಿನ ಕಾಲದ ಸಮಾಧಿ. ಸರ್ ಎಷ್ಟು ವರ್ಷ ಇತಿಹಾಸ ಸರ್ ಅದು? ಸರ್ ಇದು ಸುಮಾರು 1920 ಆಗಿರ್ತಕ್ಕಂಥ ಸಮಾಧಿ ಇದು. 1820 ಚಿತ್ರ ಸಂಸ್ಥಾನದವರ ಆಡಳಿತದ ಅವಧಿಯೊಳಗೆ ನಿರ್ಮಾಣ ಆಗಿರ್ತಕ್ಕಂಥ ಗಚ್ಚು ಮತ್ತು ಕಲ್ಲನ್ನ ಬೆರೆಸಿ ನಿರ್ಮಾಣ ಮಾಡಿರ್ತಕ್ಕಂಥ ಸಮಾಧಿ ಸ್ಥಳ ಇದು. ಈ ರುದ್ರಮ್ಮಾಜಿ ಕಲ್ಲೂರು ಪ್ರತಿಷ್ಠಿತ ಗೌಡರ ಮಣಿತನದ
ಇದು 360 ಡಿಗ್ರಿ ಕವರ್ ಆಗುತ್ತೆ, ಅದು ಕವರ್ ಆಗಲ್ಲ. ಹಾಂ ಹಂಗೆ ಓಕೆ. ಹಾಂ ಮಾಡಿ, ಇವಾಗ ಮಾಡಿ. ಇದೇ ಮೇನ್ ಇದಿರಬೇಕು. ಹ್ಞೂ ಓಕೆ. ಗುಡಿ ಒಳಗೆ ತೋರಿಸ್ತೀವಿ. ಗುಡಿ ಒಳಗಡೆ. ಗುಡಿ ಒಳಗೆ ಇದು ಗುಡಿ ಒಳಗೆ ಸರ್. ಇದು ಒಂದು ನಿಮಿಷ. ಓಕೆ ಸರಿ. ಓಕೆ ಸರ್, ನೋಡಿ ಹೋಗ್ಬಿಡೋಣ. ಇದನ್ನೆಲ್ಲ ಇದು ಮಾಡ್ತೀವಿ. ಸರಿ, ಈಗ ಸರ್ ಕ್ಯಾಮ್ರಾ ಕಡೆ ಮಾಡಿ. ಹಾಂ ಹೊರಗಡೆ ತೆಗಿರ್ತಲ್ಲ ಮಗ. ನೀರು ಹೋಯ್ತಾನೆ, ಹೋಗಿ ಜಗ್ಗಿರ್ತದೆ ಚೂರು. ನನ್ನ ಮನಸ್ಸಿನ ಕೂಡ ಸಮಾಧಾನ ಆಗೋಣ. ಅದು ವಾಟರ್ ಪ್ರೂಫ್ ಮಗ.